ಮಾನ್ಯ ಬಂಗಾರಪ್ಪಾಜಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಆ ಸಮಯ ಅವ್ರನ್ನ ಈ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಶಂಕರಘಟ್ಟಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಅವ್ರನ್ನ ಆಹ್ವಾನ ನೀಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಒಪ್ಪಿ ಸನ್ಮಾನ್ಯ ಬಂಗಾರಪ್ಪಾಜಿಯವರು ಶಿವಮೊಗ್ಗದಿಂದ ರಸ್ತೆ ಮೂಲಕ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಬರ್ತಾ ಇರ್ತಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ಜಂಕ್ಷನ್ ಅಂತ ಇದೆ, ಆ ಜಂಕ್ಷನ್ ಹಿಂಭಾಗದಲ್ಲಿ ಒಂದು ರಂಗನಾಥಪುರ ಅಂತ ಒಂದು ಗ್ರಾಮವನ್ನು ನೀವೆಲ್ಲ ನೋಡಿರ್ಬೋದು. ಆ ರಂಗನಾಥಪುರದ ಹತ್ರ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಎಡಭಾಗದಲ್ಲಿ ಒಂದು 250ರಿಂದ 300 ಮನೆ ಈ ಆಶ್ರಯ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇರ್ತದೆ. ಅದು ಆಶ್ರಯ ಯೋಜನೆ ಅಂತಕ್ಕಂಥದ್ದೇ ಬಂಗಾರಪ್ಪಾಜಿಯವರ ಒಂದು ದೊಡ್ಡ ಕನಸಿನ ಕೂಸು ಅವ್ರದ್ದು. ಹಾಗಾಗಿ ಅಲ್ಲಿ ಬರ್ತಾ ಇರ್ತಾರೆ. ಬರುವಾಗ ಸಡನ್ನಾಗಿ ಅವರು ಲೆಫ್ಟ್ ಸೈಡ್ನಲ್ಲಿ ತಿರುಗಿ ನೋಡ್ತಾರೆ. ನೋಡಿದ ತಕ್ಷಣ ತಮ್ಮ ಡ್ರೈವರಿಗೆ ಸ್ವಲ್ಪ ನಿಲ್ಲಿಸಪ್ಪ ಕಾರನ್ನು ಅಂತಾರೆ. ಕಾರನ್ನು ನಿಲ್ಲಿಸಿದ ತಕ್ಷಣ ಇಳಿದ್ಬಿಟ್ಟು ಸೀದಾ ಅಲ್ಲಿ ಏನು ನಿರ್ಮಾಣ ಆಗ್ತಾಯಿದೆ ಮನೆಗಳನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾರೆ. ಹೋಗಿ ಅಲ್ಲಿ ಕೆಲವು ನಿರ್ಮಾಣ ಹಂತದಲ್ಲಿರ್ತವೆ, ಕೆಲವು ಮುಗ್ದಿರುತ್ತೆ. ಆ ಮನೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅವರು ಅಲ್ಲಿ ಸಂಬಂಧಪಟ್ಟಂಥವರಿಗೆ ಕೆಲವು ಸೂಚನೆಗಳನ್ನು, ಅವರ ಆಪ್ತ ಸಹಾಯಕರ ಮುಖಾಂತರ ಸೂಚನೆಗಳನ್ನು ಕೆಲವನ್ನ ಅಧಿಕಾರಿಗಳಿಗೆ ತಿಳಿಸಿ ಅಂತೇಳಿ ಸೂಚನೆಗಳನ್ನು ಕೊಡ್ತಾಯಿದ್ರು. ಅದಾದಮೇಲೆ ಸ್ವಲ್ಪ ಇನ್ನೂ ಫೌಂಡೇಶನ್ ಲೆವೆಲಲ್ಲಿ ಇದ್ದಂಥ ನಿವೇಶನದ ಕಡೆ ಬರ್ತಾರೆ. ಬಂದು ನೋಡ್ತಾರೆ, ಏನೋ ಬಂದು ನಿಂತ್ಕೊಂಡು ತುದಿಯಲ್ಲಿ ನಿಂತ್ಕೊಂಡು ಮೊದಲ ಫೌಂಡೇಶನ್ ಆಗಿತ್ತಲ್ಲ ಅಲ್ಲಿ ಬಂದು ತುದಿಯಲ್ಲಿ ನಿಂತ್ಕೊಳ್ತಾರೆ. ತುದಿಯಲ್ಲಿ ನಿಂತ್ಕೊಂಡು ನೋಡ್ತಾರೆ, ಅಲ್ಲಿ 2 ಕಟ್ಟಡದ ಫೌಂಡೇಶನ್ ಸ್ವಲ್ಪ ಮುಂದೆ ಬಂದಿರುತ್ತೆ. ಆವಾಗ ತಕ್ಷಣ ಹೇಳ್ತಾರೆ, ನೋಡಿ ಅದು ಆ ಫೌಂಡೇಶನ್ 2 ಮುಂದಕ್ಕೆ ಬಂದಿದೆ, ಅದನ್ನು ತೆಗೆದು ಹಿಂದಕ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಏನಂದರೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದೇ ಒಂದು ಬಿಲ್ಡಿಂಗ್ ಥರ ನೇರವಾಗಿ ಕಾಣಬೇಕು. ನೀವು ಏನು ನಗರದಲ್ಲಿ ಬಡಾವಣೆಗಳು ಹೇಗಾಗ್ತವೆ ಆ ರೀತಿ ಈ ಬಡಾವಣೆಗಳು ಆಗಬೇಕು, ಅದನ್ನು ತೆಗೆಸಿ ಮೊದಲು ಚೇಂಜ್ ಮಾಡಿ ಅಂಥೇಳಿ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಬಂಧುಗಳೇ, ನೋಡಿ ಅವ್ರಿಗೆ ಎಷ್ಟೊಂದು ಕಾಳಜಿ ಇತ್ತು ಅಂದರೆ ಆಶ್ರಯ ಯೋಜನೆಯ ಮನೆಗಳಲ್ಲಿ ಇರ್ತಕ್ಕಂಥವ್ರು ಬಡವರು, ಅವ್ರ ಮನಸ್ಸಲ್ಲಿ ನಾನು ಆಶ್ರಯ ಯೋಜನೆ ಮನೆಯಲ್ಲಿದ್ದೇನೆ ಅನ್ನತಕ್ಕಂಥ ಒಂದು ಭಾವನೆ ಬರಬಾರ್ದು. ಒಂದು ನಗರದಲ್ಲಿ ಒಂದು ಬಡಾವಣೆಯಲ್ಲಿ ಇದ್ದಂಥ ಒಂದು ಭಾವನೆ ನಮ್ಮ ಜನಕ್ಕೂ ಬರಬೇಕು, ಇಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೂ ಬರಬೇಕು ಅಂತಕ್ಕಂಥ ಏನೋ ಒಂದು ಕಾಳಜಿ ಇದೆ. ಇಂಥ ಒಂದು ಕಾಳಜಿ ಅದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅದನ್ನು ನೋಡದೆ ಅವ್ರು ಸೀದಾ ವಿಶ್ವವಿದ್ಯಾನಿಲಯ ಕಡೆ ಬರ್ಬೋದಿತ್ತು. ಅದರಲ್ಲಿ ನೋಡಿ ಆ ರೀತಿಯ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಬಡವರ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಎಷ್ಟೊಂದು ಮೆಚ್ಚತಕ್ಕಂಥದ್ದು. ಇದು ಬಂಗಾರಪ್ಪನವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ ಅಲ್ವಾ ಬಂಧುಗಳೇ.